ನಮಸ್ಕಾರ ರೀ ಎಲ್ಲರಿಗೆ. ನಾ ಈಗ ಹೇಳೋದಂದ್ರೆ ನಾವು ಮನ್ಯಾಗ ಗೋಬರ್ ಗ್ಯಾಸ್ ತಯಾರು ಮಾಡ್ತೀವಲ್ಲ, ಅದರಿಂದ ಹೊರಗೆ ಬೀಳೋದು ಸಗಣ ಎಲ್ಲ ಸುಟ್ಟಿಗೆ ಅಂತಾರೆ. ಸುಟ್ಟೋದಕ್ಕೇನು ಸಂಬಂಧ ಇಲ್ಲ. ಅದರಿಂದ ಮಿಥೇನ್ ಗ್ಯಾಸ್ ಹೊರಗೆ ಬಿದ್ದ ಸಗಣದಾಗಿಂದ ನುಸ್ತೆ ಸಗಣ ಅಟ್ಟ ಉಳಿದೈತಿ. ಅದ್ರೊಳಗೆ ಗ್ಯಾಸ್ ಇರಲಿಲ್ಲ, ಲೌಕರ್ ಕೊಳಿತೈತಿ ಮತ್ತು ಖತ ಚಲೋ ತಯಾರಾಗ್ತೈತಿ. ಅದ್ರ ಬಗ್ಗೆ ಹೇಳೋ ಸಂಬಂಧ ನಾನು ವಿಡಿಯೋ ಮಾಡೋಣ. ಇದು ನೋಡಿಲ್ಲಿ, ಇದೇನು ಹೊರಗೆ ಬಿದ್ದೀತಲ್ಲ, ಇದಾಗ ಗೋಬರ್ ಗ್ಯಾಸ. ಇದು ಗ್ಯಾಸ್ ಹೋಗಿ ಮನೆಗೆ ಇದ್ರೊಳಗೆ ಸ್ಟಾಕ್ ಆದ ಇಲ್ಲಿ ಬಂದು ಬೀಳ್ತೈತಿ. ಬಿದ್ದಿದ್ದ ಹೆಂಗಾಗಿತ್ತು ನೋಡ್ರಿ ಖತ ತಯಾರು. ಇದು ನೋಡ್ರಿ ಹುಳ ಎಷ್ಟು ಇದಾವ್ರಿ ನೋಡ್ರಿ. ಅಷ್ಟೇನ ನೀವು ರೌಂದಿ ಅದ ಮಿಕ್ಸ್ ಮಾಡಿ ಒಗದ್ರಿ ನಿಮ್ಗೆ ಭಾಳ ಯೂಸ್ ಐತಿ. ಈಗ ಖತ ಸಿಗೋದು ಭಾಳ ಕಠಿಣ ಐತಿ. ಈ ರೌಂದಿ ಮಿಕ್ಸ್ ಇರ್ತೀಗ ಅದ್ರ ಖತನೇ ಇರಂಗಿಲ್ಲ, ಎಲ್ಲ ರೌಂದಿ ಹಿಂಗೆ ಮಾಡಿದ್ರೆ ಭಾಳ ಚಲೋ ಐತಿ ನಿಮ್ಗೆ. ನೋಡ್ರಿ ಹೆಂಗೆ ಕೊಳ್ತೈತಿ ಖತ. ಗ್ಯಾಸ್ ಇರಂಗಿಲ್ಲ, ಮಿಥೇನ್ ಗ್ಯಾಸ್ ಹೊರಗೆ ಬಿತ್ತಂದ್ರೆ ಇನ್ನಷ್ಟೇ ಸಗಣಿ ಅಟ್ಟ ಉಳಿದಿತ್ತು. ಸಗಣಿ ಉಳಿದಿದ್ದ ಲೌಕರ್ ಕೊಳಿತೈತಿ, ಅದ್ರೊಳಗೆ ಗ್ಯಾಸ್ ಇರಂಗಿಲ್ಲ. ಹೆಂಗೆ ಕೊಳ್ತೈತಿ ನೋಡ್ರಿ. ಹೆಂಗೆ ಮಾಡೋದ, ಹಿಂಗೆ ರೌಂದಿ ತಂದು ಒಗದ ಜರ ರೌಂದಿ ತೋರ್ಸೋದ, ನೀರು ಹೊಡೆದು ತೋರ್ಸೋದ. ಮತ್ತು ಹಿಂಗೆ ತಂದು ಅದ್ರ ಮ್ಯಾಗ ಒಗೆದು ಬಿಡೋದು. ಜರ ರೌಂದಿ ಸ್ವಲ್ಪ ಈ ಥರ ಖತ ಅದ್ರ ಮ್ಯಾಗ ಮತ್ತು ರೌಂದಿ ಮತ್ತು ಈ ಥರ ಖತ ಒಗೆದ್ರೆ ಎಲ್ಲ ಮ್ಯಾಗ ದಿನ ಒಂದು ಸ್ವಲ್ಪ ನೀರು ಹೊಡ್ಕೊತಿರೋದು. ನಿಮ್ಮದು 2 ತಿಂಗಳಾಗ ಎಲ್ಲ ಖತ ಫುಲ್ ತಯಾರಾಯ್ತು ಅಂತ ನೋಡ್ರಿ. ಕಾಣ್ತೀನಿ ಇವು ಹಿಕ್ಕಿ ಕಾಣ್ತಾವೇನು ಸಣ್ಣ. ಇದ್ರ ನಿಮ್ಗೆ ಸಗಣ ಈಗ ತಿಂದಿದ ಕೂಡಲೇ ನೋಡ್ರಿ, ಜಸ್ಟ್ ತಿಂದಿದ್ದು ಈಗಿದ್ದು ಹಿಂಗೆ ತಿಂದು ಮುಗಿಸಂದ್ರೆ ನಿಮ್ಮದು 2 ತಿಂಗಳ ಖತ ಎಷ್ಟು ಬೇಕಷ್ಟು ತಯಾರಾಗೈತಿ. ಮತ್ತು ನೀವು ಎಲ್ಲರದು ತಪ್ಪು ಕಲ್ಪನೆ ಐತಿ. ಗೋಬರ್ ಗ್ಯಾಸ್ದ ಹಿಂಗೆ ಖತ್ತಾಗ ಏನು ಇರಂಗಿಲ್ಲ, ಹಂಗೇನು ಸಂಬಂಧ ಇಲ್ಲ. ಇದು ಪ್ಯೂವರ್ ಖತ ಐತಿ. ಮತ್ತು ಗೋಬರ್ ಗ್ಯಾಸ್ ಮಾಡ್ರೆ ಈ ಕಡೆ ಗ್ಯಾಸು ಬರ್ತೈತಿ, ಈ ಕಡೆ ನಿಮ್ಗೆ ಖತ ಭೀ ತಯಾರೈತಿ. ಡೈರೆಕ್ಟ್ ನೀವು ತಿಪ್ಪಾಗ ಸಗಣ ಒಗೆಯೋದಕ್ಕಿಂತ ಇದು ಮಾಡ್ರೆ ಭಾಳ ಚಲೋ ಕಾಯ್ತಿ. ನೋಡ್ರಿ ಹೆಂಗೈತಿ, ಕರಿ ಮಣ್ಣು ಇದ್ದಂಗೆ ಐತಿ. ಇದ್ರೊಳಗೆ ಭೀ ಹುಳ ಅದಾವೆ. ಇವು ನೋಡ್ರಿ ಹುಳ ಇದಾವೆ ಇದ್ರೊಳಗೆ. ಇವು ಹುಳ ನೀವು ರೌಂದಿ ಒಗಿರ್ತಿಲ್ಲ, ಆ ರೌಂದಿ ತಿನ್ನಕ್ಕೆ ಶುರು ಮಾಡ್ತಾವೆ. ಅಷ್ಟೇನ ನೀವು ರೌಂದಿಗೆ ಸ್ವಲ್ಪ ತೋರ್ಸಕ್ಕೆ ಹತ್ತೈತಿ. ಒಂದು 2-3 ದಿವ್ಸ ನೀರು ಹೊಡೆದು ತೋರಿಸಿ ಆಯ್ತು ಒಗದ್ರಿ. ಮಳೆಗಾಲದಾಗ ಮಾಡ್ರೆ ಏನು ಪ್ರಾಬ್ಲಮ್ ಇರೋಂಗಿಲ್ಲ. ಮಳೆಯಾಗ ನಿಮ್ಗೆ ಆಟೋಮೆಟಿಕ್ ರೌಂದ್ ತೊಯ್ದೈತಿ. ಈ ಕಡೆ ನಿಮ್ಗೆ ನೀರು ಭೀ ಹೊಡ್ಯಕ್ಕೆ ಹತ್ತಲ್ಲ. ಓಕೆ ನೋಡಿರಿ, ನಮಸ್ಕಾರ, ಬಾಯ್.